ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ. ಇವತ್ತು ನಾನು ಗ್ಯಾಸ್ಟ್ರಿಕ್, ಅಸಿಡಿಟಿ ಮತ್ತೆ ಎದೆ ಉರಿಗೆ ಒಂದು ಮನೆ ಮದ್ದನ್ನ ಮಾಡ್ತಾ ಇದ್ದೀನಿ. ಇದು ಅದಕ್ಕೆಲ್ಲ ರಾಮಬಾಣ ಅಂತಾನೆ ಹೇಳ್ಬೋದು. ಇದು ಇನ್ಸ್ಟೆಂಟ್ ಈನೋ ರೀತಿನೂ ವರ್ಕ್ ಆಗುತ್ತೆ. ನೀವು ಮನೆಯಲ್ಲೇನೆ ಈನೋನ ಮಾಡ್ಕೊಂಡು ತಕ್ಷಣಕ್ಕೆ ಪರಿಹಾರನ ಕಂಡ್ಕೊಬಹುದು. ಇದರಿಂದ ನೋಡೋಣ ಅದನ್ನ ಹೇಗ್ ಮಾಡೋದು ಅಂತ. ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೇ ನಾನು 2 ಚಮಚದಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಿಗೆನ ನೀರಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಜೀರಿಗೆ ನೀರು ಅಜೀರ್ಣಕ್ಕೂ ತುಂಬ ಒಳ್ಳೆಯದು. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆದಾಗ ಈ ರೀತಿ ಜೀರಿಗೆ ನೀರು ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಈ ನೀರು ಮುಕ್ಕಾಲು ಲೋಟದಷ್ಟಿತ್ತಲ್ಲ, ಅದು ಅರ್ಧ ಲೋಟ ಆಗೋ ತನಕ ಕುದಿಸ್ಕೋಬೇಕು. ಆ ರೀತಿ ಕುದಿಸ್ಕೊಂಡ್ರೆ ಜೀರಿಗೆ ಚೆನ್ನಾಗಿ ಅದ್ರ ರಸನ ಬಿಟ್ಟಿರುತ್ತೆ. ಇದು ಚೆನ್ನಾಗಿ ಕುದ್ದಿದೆ, ಹಾಗಾಗಿ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಲೋಟದಲ್ಲಿ 1/4 ಭಾಗದಷ್ಟು ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ನೀರಲ್ಲಿ ಕರಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಆದಷ್ಟು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಹೀಗೇ ಮನೆಯಲ್ಲೇ ಸಿಗೋ ಅಂಥ ಇಂಗ್ರೀಡಿಯೆಂಟಿಂದ ನಾನು ಮನೆ ಮದ್ದನ್ನು ಮಾಡ್ತಾಯಿರ್ತೀನಿ. ಇದೇ ರೀತಿ ನಾನು ಮನೆ ಮದ್ದುಗಳನ್ನ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಹಾಗೆ ಹೊಸ ಹೊಸ ವಿಷಯಗಳನ್ನೂ ಸಹ ನಮ್ಮ ಚಾನಲ್ಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಅದು ಯಾವುದೋ ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗಲೇ ಕುದಿಸ್ಕೊಂಡಿರೋ ಅಂಥ ಜೀರಿಗೆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜೀರಿಗೆ ಚೆನ್ನಾಗಿ ರಸ ಬಿಟ್ಟಿದ್ರೆ ಈ ರೀತಿ ತಳಭಾಗದಲ್ಲಿ ಕೂತಿರುತ್ತೆ, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಲ್ಲ ಅಂದರೆ ಜೀರಿಗೆ ಏನಾಗುತ್ತೆ, ಮೇಲೇ ತೇಲ್ತಾ ಇರುತ್ತೆ. ಈಗ ಈ ಲೋಟನ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಲೋಟನ ನಾನು ಎಂಟಿ ಗ್ಲಾಸ್ನ ಇದ್ರ ಪಕ್ಕ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಿಗೆ ನೀರನ್ನು ಎಷ್ಟು ಬಿಸಿ ಕುಡಿಯೋಕ್ಕಾಗುತ್ತೋ ನಿಮಗೆ ಅಷ್ಟು ತಣ್ಣಗೆ ಮಾಡಿಕೊಂಡು, ಅಂದರೆ ಸ್ವಲ್ಪ ಬೆಚ್ಚಗಿರಬೇಕು. ಆ ಬೆಚ್ಚಗಿರೋ ನೀರನ್ನು ಈ ಸೋಡಾಗೆ ಹಾಕಿದ್ರೆ ಇದು ಈನೋ ಥರನೇ ವರ್ಕ್ ಆಗುತ್ತೆ. ನೀವು ತಕ್ಷಣಕ್ಕೆ ಕುಡಿದ್ರೆ ಗ್ಯಾಸ್ಟ್ರಿಕ್ಕು, ಅಜೀರ್ಣ ಮತ್ತು ಅಸಿಡಿಟಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ಯಾವ ಥರ ಈನೋ ರೀತಿಯೇ ವರ್ಕ್ ಆಗ್ತಾಯಿದೆ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.